ಶೆಟ್ಟಿ ಅಂತ, ನಾನು ಈ ಸಂಸ್ಥೆಯ ಚೇರ್ಮ್ಯಾನ್. ನಾವು ಯಾಕೆ ಹೆಣ್ಮಕ್ಕಳಿಗೆ ಒತ್ತು ಕೊಡ್ತಿದ್ದೇವೆ ಅಂತ ಹೇಳಿದರೆ, ಆಫ್ರಿಕಾದಲ್ಲಿ ಒಂದು ಗಾದೆ ಮಾತಿದೆ, ಒಂದು ಗಂಡು ಮಗುವಿಗೆ ವಿದ್ಯೆ ಕೊಟ್ಟರೆ ಅವನಿಗೊಬ್ಬನಿಗೆ ವಿದ್ಯೆ ಕೊಟ್ಟಂತೆ, ಒಂದು ಹೆಣ್ಣು ಮಗುವಿಗೆ ವಿದ್ಯೆ ಕೊಟ್ಟರೆ ಒಂದು ರಾಷ್ಟ್ರಕ್ಕೆ ವಿದ್ಯೆ ಕೊಟ್ಟಂತೆ ಅಂತ. ಆದ್ದರಿಂದ ನಾವು ಹೆಣ್ಣು ಮಕ್ಕಳಿಗೆ ಸಬಲೀಕರಣ, ನಾವೆಲ್ಲ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಸೇರಿ ಕಳೆದ 10 ವರ್ಷಗಳಿಂದ ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಮಾಡೋ ಸ್ನೇಹಿತರು. ಸೊ ನಮ್ಮದು ಬಾಯ್ಸ್ ಹೋಮ್ ಬೇರೆ ಇದೆ, ಬಾಯ್ಸ್ ಹೋಮ್ ಇದೆ. ನಾವು ಹೆಣ್ಣು ಮಕ್ಕಳಿಗೆ ಯಾಕೆ ಒಂದು ಇಂಥದ್ದೇ ವ್ಯವಸ್ಥೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂದವಾಗ ಅದಕ್ಕೆ ಭಾಳಷ್ಟು ತೊಡಕುಗಳಿವೆ. ಹೆಣ್ಮಕ್ಕಳ ಸಂಸ್ಥೆ ನಡೆಸೋದು ಅಷ್ಟೇನು ಸುಲಭ ಸಾಧ್ಯ ಅಲ್ಲ. ಇದಕ್ಕೆ ಕಾನೂನಿನ ತೊಡಕಿದೆ, ಎಲ್ಲವೂ ಇದಿದೆ. ಆದರೆ ನಾವು ಅದೊಂದು ಚಾಲೆಂಜ್ ಆಗಿ ತೆಗೆದುಕೊಂಡು ನಾವು ಸಂಸ್ಥೆ ಸ್ಥಾಪಿಸಲೇಬೇಕಂತೇಳಿ, ಅದು ಕೂಡ ಕೋವಿಡ್ ಆದಮೇಲೆ ಭಾಳಷ್ಟು ಸಾವು ನೋವುಗಳಾದ ಪ್ರಯುಕ್ತ ಸಿಂಗಲ್ ಪೇರೆಂಟ್, ತಂದೆ ಅಥವಾ ತಾಯಿಲಿರುವ ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕು. ಸ್ಲಮ್ಮು, ರ್ಯಾಕ್ ಪಿಕ್ಕರ್ಸು, ಈ ಒಂದು ಕೆಳಮಟ್ಟದ ಸೋಷಲ್ ಸ್ತರದಿಂದ ತಗೊಂಡು ಬಂದ ಮಕ್ಕಳನ್ನು, 4 ವರ್ಷದ ಹಿಂದೆ ಮಕ್ಕಳನ್ನು ಇವತ್ತು ನೋಡಿದರೆ ನಮಗೆ ಖುಷಿಯಾಗುತ್ತೆ. ಆ ಮಕ್ಕಳು ನಮ್ಮ ಈ ಮಧ್ಯಮ ವರ್ಗದ ಯಾವುದೇ ಮಕ್ಕಳಕ್ಕೆ ಕಡಿಮೆ ಇಲ್ಲ. ಅವ್ರನ್ನ ನಾವು ಊಟ, ವಸತಿ, ವಿದ್ಯೆ, ಒಳ್ಳೆಯ ಆಹಾರ ಕೊಡೋದು ಮಾತ್ರ ಅಲ್ಲದೆ ನಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಿದ್ದೇವೆ. ಅಂದರೆ ಸಂಸ್ಕಾರ ಕೂಡ ಕೊಡ್ತಿದ್ದೀವಿ, ವ್ಯಾಲ್ಯೂ ಸಿಸ್ಟಮ್. ಸೊ ಇವತ್ತು ಆ ಮಕ್ಕಳಿಗೆ ನಮ್ಮ ಮಧ್ಯಮ ಸಂಸ್ಥೆ ಒಂದು ಸ್ವರ್ಗ. Program has got a very key significance, and the key significance, it is 4 years of Advaika Foundation, and the chief guest who is going to preside of today's program is our Member of Parliament of Bangalore South, Tejasvi Surya. The importance of this program and the renewal, why we do this is, today even apart from the child whom we have adopted in our home for Advaika, the guardians are coming along with him to the program. The children will also perform there, and the guardians will be very happy to see that what kind of a growth this child has got in Advaika Foundation. And that's the kind of difference that yesterday they were not having hope, insecurity, but today they have a hope, and today they are happy, and such beautiful angels are coming up in Advaika Foundation, and each one is going to be a potential IAS officer, each one is going to be a potential engineer or a doctor, is our belief, and it will happen. Because when we have started other homes, and there also we have seen those children are today and the best and the best of the institutions. ಇಂದ ಸರಿಯಾಗಿ ಇದಿಲ್ಲ, ಅವ್ರನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಪೂರ್ತಿ ಸ್ಕ್ರೂಟಿನಿ ಮಾಡಿ ಸಬ್ಜೆಕ್ಟ್ ಸ್ಕ್ರೂಟಿನಿ ಮಾಡಿ, ಆಮೇಲೆ ಗೌರ್ಮೆಂಟ್ ರೀತಿ ಪ್ರಕಾರ ನಾವು ಅವ್ರಿಗೆ ಒಂದು ಪ್ರೊಡ್ಯೂಸ್ ಮಾಡ್ಕೊತೀವಿ. ಪ್ರೊಡ್ಯೂಸ್ ಮಾಡಿದ್ಮೇಲೆ ಅವರಿಂದ ಅಪ್ರೂವಲ್ ಆದಮೇಲೆ ನಾವು ಅವ್ರದ್ದು ಫುಲ್ ಹೆಲ್ತ್ ಚೆಕಪ್ಪು, ಆಮೇಲೆ ಒಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪರವಾಗಿ ಪೂರ್ತಿ ಆ್ಯಸ್ ಎ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ನಮ್ಮ ಸಂಸ್ಥೆಗೆ ತೊಗೊಳ್ತೀವಿ. ಇದು ಒಂಥರ ನಮ್ಮ ಥರ ಒಂದು ಮನೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದಾರೆ. ಅವ್ರಿಗೆ ಎಜುಕೇಷನು, ಟ್ಯೂಷನ್ನು, ಕಲ್ಚರು, ಒಳ್ಳೆ ಸ್ಕೂಲ್ಗೆ ಹೋಗ್ತಾರೆ, ಇಂಗ್ಲೀಷ್ ಮೀಡಿಯಮ್ಮು. ಸೊ ಉದ್ದೇಶ ಏನಂದರೆ, ಬರ್ತಾ ಇವಾಗ ಅವ್ರು 6 years 7 years 8 years ಇರ್ಬೋದು, ದೊಡ್ಡವ್ರು ಆಗುವಷ್ಟೊತ್ತಲ್ಲಿ ಒಳ್ಳೆ ಸಿಟಿಸನ್ ದೇಶಕ್ಕೆ ಆಗಲಿ ಅಂತ ಒಂದು ಭಾವನೆ ಇದೆ. ಅಂದರೆ ಜನರಲಿ ಲೈಕ್ ಬೇರೆ ಚಿಲ್ಡ್ರನ್ ಹೆಂಗೆ ಹೋಗ್ತಾರೆ ಅದೇ ಥರ ಬೇರೆ ಇಂಗ್ಲೀಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ಗೆ ನಾವು ಅಡ್ಮಿಷನ್ ಕೊಡ್ತೀವಿ, ನಾವೇ ಮಾಡ್ತೀವಿ. ಎಲ್ಲ ಖರ್ಚು ಪ್ರತಿಯೊಂದು ಒಂದ್ಸಲಿ ಮಗು ನಮ್ಮಲ್ಲಿ ಬಂದ ಮೇಲೆ ಟೋಟಲ್ A to Z ದೊಡ್ಡವ್ರು ಆಗೋವರೆಗೂ ನಮ್ಮದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ನಲ್ಲಿ ಫುಲ್ ಲೈಸೆನ್ಸ್ ನಮಗಿದೆ. ಇದು ಥರ ಸರ್ಟಿಫಿಕೇಟು, ಆ ಸರ್ಟಿಫಿಕೇಟ್ ನಮ್ಮದು 6 to 18 years ಚೈಲ್ಡ್ ನಾವು ಇಟ್ಕೊಬೋದು ಅಂತ. ಅಬೌಟ್ ಮೆಡಿಕಲ್ ಅನ್ನು ಸರ್, ಹೌ ಅಬೌಟ್ ಮೆಡಿಕಲ್ ಅವ್ರಿಗೆ ರೂಟೀನ್ ನಾವು ಚೆಕಪ್ಸ್ ಇರುತ್ತೆ. ತಗೊಳ್ಳುವಾಗೂ ಒಂದ್ಸಲಿ ಹೆಲ್ತ್ ಚೆಕಪ್ಪು ಮೆಡಿಕಲ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಸೇರಿಸೋದು. ಆಮೇಲೆ ಅವ್ರ ಕಡೆ ಅವ್ರು ಯಾರೋ ಗಾರ್ಡಿಯನ್ನು ಅವ್ರ ಅಮ್ಮ ಏನೋ ಇರ್ಬೋದು, ಅವ್ರು ಒಂದ್ಸಿನ 2-3 months ಬರ್ತಾರೆ, ಜೊತೆಗಿರ್ತಾರೆ, ನೋಡೋಕ್ಕೆ ಮಾತಾಡಿಬಿಟ್ಟು ಅವತ್ತು ನಾವು ಅವ್ರಿಗೆ ಒಂದ್ಸಿನ 3 months ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಏನೇನು ನಡೀತಾ ಇದೆ ಎಜುಕೇಷನಲ್ಲಿ, ಹೆಂಗಿದೆ ಹೆಲ್ತು, ಅವ್ರಿಗೂ ಒಂದ್ಸಲಿ 3 ತಿಂಗಳಿಗೆ ಒಂದ್ಸಲ ತಿಳಿಸ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮದು 4th ಫೌಂಡರ್ಸ್ ಡೇ ಅಂತ ಬಂದುಬಿಟ್ಟು ನಾವು ಚೀಫ್ ಗೆಸ್ಟ್ ಆಗಿ ಕರೆದಿದ್ದೀವಿ. ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ತೇಜಸ್ವಿ ಸೂರ್ಯ, ಭಾಳ ಪ್ರೀತಿ ಅವರು ಬೇಕಾಗಿರೋರು. ಸೊ ಅವರು ಇದು ಸಂಸ್ಥೆ ಬಗ್ಗೆ ಭಾಳ ಗೌರವ ಕೊಟ್ಟಿದ್ದಾರೆ. ಸೊ ಈ ಒಂದು ಅವ್ರ ಬಿಜಿ ಶೆಡ್ಯೂಲಿಂದ ಒಂದು ಸ್ವಲ್ಪ 1/2 hour ಬಂದು ಹೋಗ್ತೀವಿ ಅಂತ ಹೇಳಿದ್ದಾರೆ.